ಬಾ 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 ಫಾಸ್ಟಾಗಿ ಬಾ. ವೆರಿ ಗುಡ್. ಏನು ಬರಿತಾ ಇದೆಯಾ? ಓ ಮೈ ಗಾಡ್. ಗಮ್ಮಿ ಏನು ಬರಿತಾ ಇದ್ದಾಳೆ? ABCD. ವೆರಿ ಗುಡ್. ಗವೆ ನೀನು ಎಲ್ಲಿ ತೋರಿಸು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಫುಲ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಮಾರ್ನಿಂಗ್ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿಬಿಟ್ಟು ಬಂದು ಬಿಸಿನೀರನ್ನ ಕುಡಿತಾ ಇದ್ದೀನಿ. ನನಗಂತೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ಸ್ವಲ್ಪ ಕೆಮ್ಮು ಆಗಿಬಿಟ್ಟಿದೆ. ಅದರಿಂದ ನಾನು ಸ್ವಲ್ಪ ಪ್ಲೇನ್ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಇನ್ನು ಗಂಟ್ಲಂತೂ ಉರಿತಾ ಇದೆ. ಸೊ ಅದಕ್ಕೋಸ್ಕರ ಇನ್ನೇನು ಮಾಡಲಿ ಅಂತೇಳಿ, ನನಗೆ ಹೊಟ್ಟೆ ಬೇರೆ ಹಸಿತಿದೆ ಅಂತೇಳಿ ಫಸ್ಟು ಇಲ್ಲಿ ಕಾಫಿನ ಕುಡಿತಾ ಇದ್ದೀನಿ. ಇನ್ನು ಕಾಫಿ ಕುಡಿದು ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಸ್ವಲ್ಪ ಕಾಫಿನ ಕುಡಿತಾ ಇದ್ದೀನಿ. ಇನ್ನು ವೀಕ್ ಡೇಸಲ್ಲಂತೂ ಡೈಲಿ ಟಿಫನ್ ಮಾಡಲೇಬೇಕು. ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಸೊ ಟೈಮೇ ಇರಲ್ಲ ಅಂಥೇಳಿ ಡೈಲಿ ಟಿಫನ್ ಮಾಡ್ತಾ ಇರ್ತೀವಿ. ಇನ್ನು ಸಂಡೇ ಆಗಿರೋದ್ರಿಂದ ನಾನು ಬೇರೆ ಡಿಫ್ರೆಂಟಾಗಿ ಮುದ್ದೆ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮುದ್ದೆಗೆ ಕಾಂಬಿನೇಷನ್ ಬಂದು ಬೇಳೆ ಸಾರನ್ನ ಮಾಡಿದ್ದೀನಿ. ಸೊ ನಿಮಗೆಲ್ಲ ಯಾರಿಗೆಲ್ಲ ಬೆಳಗ್ಗೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಆಗುತ್ತೋ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟನೇ. ಇನ್ನು ಬ್ರೇಕ್ಫಾಸ್ಟ್ಗೆ ಮುದ್ದೆ ಅಂತೂ ತಿಂದ್ಬಿಟ್ವಿ. ಇವಾಗ ನಾವು ಸಂತೆಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ, ಇದು ನಮ್ಮ ವರ್ತೂರು ಸಂತೆ. ಪ್ರತಿ ಸಂಡೇನೂ ಇಲ್ಲಿ ಸಂತೆ ಇರುತ್ತೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವೀಗ 10 ಗಂಟೆಗೆ ಬಂದಿದ್ದೀವಿ. ಆದರೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ತಗೊಂಡು ಮನೆಗೆ ಬಂದ್ವಿ. ನನಗಂತೂ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಸಂತೆಯಲ್ಲಿ ತೊಗೊಳಕ್ಕೆ ತುಂಬ ಇಷ್ಟ. ಯಾಕಂದರೆ ತುಂಬ ಫ್ರೆಶ್ಶಾಗೆ ತೊಗೊಂಬಂದಿರ್ತಾರೆ. ಸೊಪ್ಪಂದು ತುಂಬ ಕಮ್ಮಿ ರೇಟ್ಗೆ ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಸೊ ಅದಕ್ಕೆ ನಂಗೆ ಜಾಸ್ತಿ ಆ ಥರ ಸಂತೆಯಲ್ಲಿ ಹೋಗಿ ತೊಗೊಂಬಂದ್ಬಿಡ್ತೀವಿ. ಆಮೇಲೆ ನಮ್ಮ ಮನೇಲಿ ಫ್ರೂಟ್ಸ್ ಅಂತೂ ನಮ್ಮ ಮಕ್ಳು ಯಾವ ತಿಂತಾರೋ ಅದನ್ನು ಮಾತ್ರ ತೊಗೊಬರಬೇಕು. ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಗುವಾ, ಲಿಚಿ, ಆಮೇಲೆ ದ್ರಾಕ್ಷಿ, ನೆಕ್ಸ್ಟು ಪಪ್ಪಾಯ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಪಪ್ಪಾಯ ತೊಗೊಂಬಂದೆ. ಇನ್ನು ಸ್ವಲ್ಪ ತರಕಾರಿ, ಇನ್ನು ಟೊಮೊಟೊ ಅಂತೂ ನಾವು ಜಾಸ್ತಿ ಬಳಸ್ತೀವಿ. 1-2 kg ಟೊಮೊಟೊ, ಮತ್ತು ಇದು ಕೋಸು, ಸೊಪ್ಪು, ಮತ್ತು ನುಗ್ಗೆಕಾಯಿ ಆ್ಯಂಡ್ ಮತ್ತು ಹೀರೆಕಾಯಿ, ಸೊ ಇಷ್ಟೆಲ್ಲ, ಕ್ಯಾರೆಟು, ಬೀನ್ಸು ಇಷ್ಟೆಲ್ಲ ತೊಗೊಂಬಂದಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೂ ಸ್ವಲ್ಪ ಟೈಮ್ ಆಗುತ್ತೆ. ಈ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೋಬೇಕು. ಸೊ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಟೆನ್ಷನ್ ಇರಲ್ವಲ್ಲ. ಇವತ್ತು ಬಂದು ನಮ್ಮ ಮನೇಲಿ ನಾನ್ ವೆಜ್ ಸ್ಪೆಷಲ್ ತಲೆ ಮಟನ್ ತೊಗೊಬಂದಿದ್ರು. ತುಂಬ ಅಪರೂಪನೇ ನಾವು ಮಟನ್ ತೊಗೊಂಬರೋದು, ಜಾಸ್ತಿ ಫಿಶೇ ತಿಂತಿರ್ತೀವಿ. ಇನ್ನು ಮಟನ್ ಎಲ್ಲ ಊರಿಗೆ ಹೋದರೆ ಅತ್ತೆ ಮಾವ ಮನೇಲಿ ಜಾಸ್ತಿ ತಿಂತಾ ಇರ್ತೀವಿ. ಆಮೇಲೆ ಇದು ಮೇಕೆ ಕಾಲು ತೊಗೊಬಂದಿದ್ದಾರೆ, ಕಾಲು ಸೂಪ್ ಮಾಡು ಅಂತ ಹೇಳಿ. ಅದು ಕಿವಿ ಅದೆಲ್ಲ ಸಪ್ರೇಟ್ ತೊಗೊಂಬಂದಿದ್ದಾರೆ. ಇದು ಕಿವಿ ಬಂದು ಸುಟ್ಬಿಟ್ಟು ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದಂತೆ. ಅದಕ್ಕೆ ಈ ಥರ ಸುಟ್ಬಿಟ್ಟು ಮಕ್ಕಳಿಗೆ ಕೊಡ್ತಾಯಿದ್ದೀನಿ ತಿನ್ನೋಕ್ಕೆ. ಇವಾಗ ಫಸ್ಟು ನಾನು ಕಾಲ್ ಸೂಪ್ ಹೇಗೆ ಪ್ರಿಪೇರ್ ಮಾಡೋದಂತ ನಿಮಗೆ ತೋರಿಸ್ತೀನಿ. ಫಸ್ಟು ಇಲ್ಲಿ ನಾನು ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದಮೇಲೆ 2 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕು. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕಾಳು ಹಾಕ್ಕೊಳ್ಳಿ. ಇನ್ನು 4 ಲವಂಗ, ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಂಡು, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಸ್ಪೈಸಸ್ ಎಲ್ಲ ನಮಗೆ ಫ್ರೈ ಆಯಿತು ಅಂದರೆ ಒಳ್ಳೆ ಅರೋಮಾ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನಾನು ಒಂದು 4-5 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇನ್ನು ಪೆಪ್ಪರ್ ಕೂಡ ಹಾಕಿದ್ದೀವಲ್ವ, ಖಾರ ಇರುತ್ತೆ. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಒಂದು 4-5 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇನ್ನು ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇವಾಗ ತಲೆ ಮಟನ್ಗೂ ಕೂಡ ಮಸಾಲ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದೇ ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ನಾನು ಮೀಡಿಯಮ್ ಸೈಜ್ ಆನಿಯನ್ಸು ಒಂದು 3 ತೊಗೊಂಡು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ 1 ಇಂಚ್ ಶುಂಠಿ, ಒಂದು 7-8 ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಕಾಳು, ಒಂದು 4 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಅರ್ಧ ಟೀ ಸ್ಪೂನ್ ಗಸಗಸೆ ಆ್ಯಂಡ್ ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ನಮಗೆ ಈ ಆನಿಯನ್ಸ್ ಅನ್ನೋದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು.
ಆಮೇಲೆ ಚಿಕ್ಕದು 2 ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಣಕೊಬ್ಬರಿ ತುರಿ ಆ್ಯಂಡ್ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ನಮಗೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಫಸ್ಟ್ ನಾವು ಕಾಲ್ ಸೂಪ್ಗೆ ಅಂತ ಹೇಳಿ ಮಸಾಲನ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗೆ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಆಮೇಲೆ ಮಟನ್ ಸಾರಿಗೆ ಮಸಾಲ ಪೇಸ್ಟ್ನ ರುಬ್ಕೊಳ್ಳೋಣ. ನಾವು ಫ್ರೈ ಮಾಡಿಟ್ಟಿರೋ ಈ ಮಸಾಲನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಪುದೀನ ಆ್ಯಂಡ್ ಕೊತ್ತಂಬರಿ ಜಾಸ್ತಿ ಹಾಕ್ಕೋಬೇಕು. ಆಮೇಲೆ 2 ಟೀ ಸ್ಪೂನ್ಸ್ ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಫೈನ್ ಆದರೆ ಅಷ್ಟು ಫೈನಾಗೆ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಫಸ್ಟು ಕಾಲ್ ಸೂಪ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ನಾನೊಂದು ಜಸ್ಟ್ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಯಾಕೆ ಗೊತ್ತಾ, ನಾವು ಸೂಪ್ ಕುಡಿಬೇಕಾದ್ರೆ ಮತ್ತು ಆಯಿಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ತುಂಬ ಅಂದರೆ ತುಂಬ ಕಮ್ಮಿ ಆಯಿಲ್ ಹಾಕ್ಕೊಳ್ಳಿ. ಇದರಲ್ಲಿ ಒಂದು ಚಿಕ್ಕದು ಆನಿಯನ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈ ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಆ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಈ ಮಸಾಲ ಪೇಸ್ಟಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಸೆಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಈ ಕಾಳನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದರಲ್ಲಿ 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಥರ ಫ್ರೈ ಆದಮೇಲೆ ಇಲ್ಲಿ ನಾನು ದೊಡ್ಡ ಗ್ಲಾಸ್ ತಗೊಂಡು 1 ಕಾಲ್ಗೆ 1 ಗ್ಲಾಸ್ ಅಷ್ಟು ನೀರು, ಸೊ 4 ಕಾಲು ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ 4 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಮಗೆ ಮಿಕ್ಸಿ ಜಾರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಪುದೀನ ಆ್ಯಂಡ್ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಅದು ಚಿಕ್ಕದು ಕುಕ್ಕರ್ ಇಟ್ಕೊಂಡಿದ್ದೆ, ಅದರಲ್ಲಿ ಆಗಲ್ಲ ಅಂತ ಹೇಳಿ ದೊಡ್ಡ ಕುಕ್ಕರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದು 4-5 ವಿಷಲ್ ಕೂಗಿಸ್ಕೊಳ್ಳೋಣ. 5 ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕಾಲಂತೂ ತುಂಬ ಚೆನ್ನಾಗಿ ಬೆಂದಿದೆ, ಬಟ್ ಸೂಪ್ ಅಂತೂ ರಿಯಲಿ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಕಾಲ್ ಸೂಪು ವೀಕ್ಲಿ ಒನ್ಸ್ ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ತಲೆ ಮಟನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಇದರಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ಸ್ನ ಹಾಕ್ಕೊಂಡು ಆನಿಯನ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಪೇಸ್ಟಲ್ಲಿ ಇರೋ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಮಗೆ ಆಯಿಲ್ ಸೆಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಲ ಕ್ಲೀನ್ ಮಾಡಿಟ್ಟಿರೋ ತಲೆ ಮಟನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು 1.5 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಎಷ್ಟು ತಿಂದಿರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಮಗೆ ಹೊರಗಡೆ ಸಿಗೋ ಮಟನ್ ಮಸಾಲೆ ಪ್ಯಾಕೆಟ್ ಇರುತ್ತಲ್ಲ, ಅದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ನಾನು ಮಿಕ್ಸಿ ಜಾರಲ್ಲಿ ಇನ್ನೂ ಮಸಾಲೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ದೊಡ್ಡ ಗ್ಲಾಸಲ್ಲಿ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು ಒಂದು 4-5 ವಿಷಲ್ ಕೂಗಿಸ್ಕೊಳ್ಳೋಣ. 5 ವಿಷಲ್ ಆದಮೇಲೆ ನಮಗಿಲ್ಲಿ ತಲೆ ಮಟನ್ ಸಾರಂತೂ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆನ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ. ಇನ್ನು ಊಟ ಎಲ್ಲ ತಿಂದು ಇನ್ನು 4 ಗಂಟೆಗೆ ಸ್ಕೇಟಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋದೆ ಗಮ್ಯನ. ನಿಮಗೆ ಸ್ಕೇಟಿಂಗ್ ಕ್ಲಾಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಸೊ ನಾವು ಬಂದು ಹೋಗ್ತಿರೋದು ಗುಂಜೂರು ಸ್ಕೇಟಿಂಗ್ ರಿಂಗ್ ಅಂತ. ಗೂಗಲಲ್ಲಿ ಅವರು ಹೆಸರು ಹೀಗೆ ಇದೆ. ಇದು ಬಂದು ಗುಂಜೂರು ಪಾಳ್ಯಲ್ಲಿರುತ್ತೆ. ಗುಂಜೂರು ಬಸ್ ಸ್ಟಾಪಿಂದ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಫೀಸ್ ಡೀಟೇಲ್ಸ್ ಬಂದರೆ ರಿಜಿಸ್ಟ್ರೇಷನ್ ಫೀ ಬಂದು 500 ಆ್ಯಂಡ್ ಮಂತ್ಲಿ ಫೀಸ್ ಬಂದು 1600 ಆಗುತ್ತೆ. ಸ್ಕೇಟಿಂಗ್ ಕಿಟ್ ಎಲ್ಲ ನಮಗೆ ಡೆಕತ್ಲಾನಲ್ಲಿ ಸಿಗುತ್ತೆ, ಸೊ ಫುಲ್ ಸೆಟ್ಟೇ ಸಿಗುತ್ತೆ. ಅದಕ್ಕೆಲ್ಲ ನಮಗೆ 4000 ಆಯಿತು. ಇನ್ನು ಟೋಟಲ್ ಇದಕ್ಕೆಲ್ಲ 2000, ಟೋಟಲ್ 6000 ಆಯಿತು. ನಮಗೆ ಎಷ್ಟು ಮಂತ್ಸ್ ಬೇಕು ಅಂದರೆ ಅಷ್ಟು ಮಂತ್ಸ್ ನಾವು ಹೋಗ್ಬೋದು, ಅದು ನಮ್ಮ ಇಂಟ್ರೆಸ್ಟು. ಇನ್ನು ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗಂತೂ ಹೊರಡ್ತಾ ಇದ್ದೀವಿ. ಇನ್ನು ನೈಟ್ ಊಟಕ್ಕೆ ಅದೇ ತಲೆ ಸಾರಿಗೆ ನಾನು ಒಂದು 2 ರೊಟ್ಟಿ ಅಂತೂ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಇನ್ನು ಇಲ್ಲಿ ನಮ್ಮ ಮಕ್ಕಳು ನೋಡಿ, ನನ್ನ ಕೆಲಸ ಎಲ್ಲ ಮುಗೀತು, ನೈಟ್ ಸೈಲೆಂಟಾಗೆ ಬರೀತಾ ಇದ್ದಾರೆ. ನಮ್ಮ ಗಮ್ಯಾಗೂ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ ಹೇಳಿ ಸೈಲೆಂಟಾಗಿ ABCD ಬರೀತಿದ್ದಾಳೆ. ನಮ್ಮ ಗವ್ಯ ನೋಡಿ ಏನು ಬರೀತಿದ್ದಾಳೆ ಅಂತ ನೋಡಿ. ಏನು ಬರೀತಾ ಇದೆಯಾ ಗಮ್ಯ? ಏನು ಬರೀತಾ ಇದ್ದಾಳೆ? ABCD.
ವೆರಿ ಗುಡ್. ಗವೆ ನೀನು ಎಲ್ಲಿ ತೋರಿಸು. ಅಬ್ಬಾಬಾಬಾಬಾಬು, ಡೈಮಂಡು ಮತ್ತು ಸರ್ಕಲ್ಸು, ರೆಕ್ಟ್ಯಾಂಗ್ಯುಲರ್ಸು, ಟ್ರಯಾಂಗಲ್ಸು ಮತ್ತು ಬಾಟಿಲ್ಸು ಏನೇನೋ ಬರ್ದಿದ್ದಾಳೆ. ನಮ್ಮ ಗಮ್ಯ ABCD ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅದು ಸ್ಕೆಚ್ ಪೆನ್ನಲ್ಲಿ ಪ್ರಾಕ್ಟೀಸ್ ಮಾಡೋ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಇವತ್ತು. ಡೈಲಿ ಪೆನ್ಸಿಲಲ್ಲಿ ಬರೆದು ಬೋರ್ ಆಗಿದಂತೆ, ಅದಕ್ಕೆ ಇವತ್ತು ಸ್ಕೆಚ್ ಪೆನ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಎಕ್ಸಾಮ್ ಇದೆ. ಓಕೆ ಚೆನ್ನಾಗಿ ಬರೀರಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.